ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರ 158ನೇ ಜಯಂತ್ಯೋತ್ಸವ. ಗಂಗಾವತಿ ಶತಮಾನದ ಯುವ ಪುರುಷ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರ ಜಯಂತಿ ಮಹೋತ್ಸವದ ಆಚರಣೆಗೆ ಒಟ್ಟು 16 ಸಮಿತಿಗಳ ಮೂಲಕ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ಶ್ರೀ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಹೇಳಿದರು. ಅವರು ಶನಿವಾರದಂದು ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸೆಪ್ಟೆಂಬರ್ 10ರಿಂದ ಆರಂಭಗೊಳ್ಳುವ ಮಹಾಶಿವಯೋಗಿಗಳವರ ಜಯಂತಿ ಮಹೋತ್ಸವ ದಿನಾಂಕ 20ರವರೆಗೆ ಜರುಗಲಿದ್ದು, ಕಲಬುರಗಿ ಪರಮಪೂಜ್ಯ ಸ್ವಾಮಿಗಳಿಂದ ಸ್ವಾಮೀಜಿಗಳಿಂದ ತದ್ಭವನ ಪಾದಯಾತ್ರೆ ಪ್ರತಿದಿನ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಪ್ರಮುಖ ವಾರ್ಡ್ಗಳಲ್ಲಿ ಹಾಗೂ ಗಂಗಾವತಿ ಗ್ರಾಮೀಣ ಭಾಗದಲ್ಲಿ 8:30ರಿಂದ 12:30ರವರೆಗೆ ಜರುಗಲಿದ್ದು, ಸಂಜೆ 6ರಿಂದ 8:30ರವರೆಗೆ ಶ್ರೀ ಗುರು ಕುಮಾರೇಶ್ವರ ಶಿವಯೋಗಿಗಳವರ ಪ್ರವಚನ ಕಾರ್ಯಕ್ರಮ ಶ್ರೀ ಮಲ್ಲಿಕಾರ್ಜುನ ಮಠ ಪ್ರಧಾನ ಮಂಟಪದಲ್ಲಿ ಜರುಗಲಿದೆ. ಸದ್ಭವನದ ಮೂಲ ಉದ್ದೇಶ ವ್ಯಕ್ತಿಯಲ್ಲಿರುವ ದುಶ್ಚಟಗಳಿಗೆ ಜೋಳಿಗೆ ಹಾಕುವುದರ ಮೂಲಕ ಜೀವನ ಮೌಲ್ಯಗಳು ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂಬ ಉದ್ದೇಶ ಹೊಂದಿದೆ. ಜೊತೆಗೆ ಹಾನಗಲ್ ಕುಮಾರಸ್ವಾಮಿಗಳವರ ತತ್ವ ಸಿದ್ಧಾಂತಗಳನ್ನು ಯಾವುದೇ ಜಾತಿ ಮತ ಭೇದವಿಲ್ಲದೆ ತಮ್ಮ ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡಲ್ಲಿ ಸುಖಿ ಸಮಾಜ ನಿರ್ಮಾಣವಾಗಲು ಸಾಧ್ಯವೆಂದು ತಿಳಿಸಿದ ಅವರು, ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಪೂಜ್ಯ ಮಠಾಧೀಶರು, ಸಮಾಜ ಸೇವಕರು, ರಾಜಕಾರಣಿಗಳು, ಕಲಾವಿದರುಗಳು ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡ ಮನೋಹರ ಸ್ವಾಮಿ ಮುದೇನೂರು, ಅಶೋಕ್ ಸ್ವಾಮಿ ಹೆರೂರು, ತಿಪ್ಪೇರುದ್ರಸ್ವಾಮಿ ಮಹಂತಮ್ಮ, ನಂದಿನಿ, ಕವಿತಾ, ಗುರುಮೂರ್ತಿ, ಶಿವಪ್ರಸಾದ್, ವಿರೂಪಾಕ್ಷಪ್ಪ ಸಿಂಗನಾಳ್ ಮತ್ತಿತರ ವಿವಿಧ ಸಮಾಜಗಳ ಮುಖಂಡರು ಉಪಸ್ಥಿತರಿದ್ದರು. ಗೊತ್ತಿದೆ 10 ದಿನ ಹಾನಗಲ್ ಕುಮಾರಸ್ವಾಮಿಯವರ ಜಯಂತಿ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು, ವಾರ್ಡು ಮತ್ತು ಹಳ್ಳಿ ಮತ್ತು ಪ್ರವಚನ ಮತ್ತು ಲಾಸ್ಟಿಗೆ ಶೋಭಾಯಾತ್ರೆ, ಅದರ ಜೊತೆಗೆ ಸಮಾಜದ SLCಯಲ್ಲಿ ಹೆಚ್ಚಿನ ಮತ್ತು ಪರ್ಸೆಂಟೇಜ್ ತೆಗೆದುಕೊಂಡಂಥ SLC ಮತ್ತು PUC ಕಲಿಯರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ, ಒಟ್ಟಾಗಿ 10 ದಿನ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರ ಜೊತೆಗೆ ಪ್ರತಿ ವಾರ್ಡಿನಲ್ಲಿ ದುಶ್ಚಟಗಳನ್ನು ಹೋಗಲಾಡಿಸುವ ಕೆಲಸಗಳು ಮತ್ತು ಒಳ್ಳೆಯ ನಮ್ಮ ಪರಂಪರೆ ಮತ್ತು ಸಂಸ್ಕಾರವನ್ನು ತಿಳಿಸುವಂಥ ಕೆಲಸ ಪೂಜ್ಯರು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹಿತದೃಷ್ಟಿಯಿಂದ ಪ್ರತಿ ವಾರ್ಡು ಮತ್ತು ಪ್ರತಿ ಗ್ರಾಮದಲ್ಲಿ ಭೇಟಿ ಕೊಟ್ಟು ಪ್ರತಿಯೊಂದು ಒಂದು ವಿಜೃಂಭಣೆಯಿಂದ ನಡಿಬೇಕು. ಯಾಕಂತಂದ್ರೆ ಇವತ್ತು ನಾಳೆ ಒಂದು 4-5 ಮಂದಿ ಸ್ವಾಮಿಯವ್ರು ಕರ್ಕೊಂಬರ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಇವತ್ತಂಥ ಒಂದು ಸಂದರ್ಭದಲ್ಲಿ ಇವತ್ತು ಸ್ವಾಮಿಯರು ಪಟ್ಟಾದಿ ಸ್ವಾಮಿಗಳನ್ನು ರಚನೆ ಮಾಡಿದಂಥ ಕಾರ್ಖಾನೆಯ ಗುರುಗಳಾದಂಥ ಕುಮಾರಸ್ವಾಮಿಯವರ ಏನು ಅವ್ರ ಜಯಂತಿಗೆ ಇವತ್ತು ಕರೆಯದೇ ಬೇಕಾಗಿಲ್ಲ. 100-150 ಸ್ವಾಮಿಗಳು ಬರ್ತಾ ಇದ್ದಾರೆ. ಡೈಲಿ 50-60 ಮಂದಿ ಸ್ವಾಮಿಗಳು ಇರ್ತಾರೆ. ವಾರ್ಡ್ನಲ್ಲಿ ಹೋಗ್ತಾ ಇದ್ದಾರೆ, ಗ್ರಾಮೀಣದಲ್ಲಿ ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ತುಂಬ ಸಮಾಜದ ಎಲ್ಲ ಬಂಧುಗಳು ಇವತ್ತು ಕೇವಲ ವೀರಶೈವ ಸಮಾಜ ಅಲ್ಲ, ಎಲ್ಲ ಸಮಾಜದವರು ಇವತ್ತು ನಾವು ಓದಲ್ಲೆಲ್ಲ ಇವತ್ತು 50-60 ಸ್ವಾಮಿಗಳು ಬರ್ತಾರೆ ಅಂತಂದ್ರೆ ನಮ್ಮ ಗ್ರಾಮದ ಪುಣ್ಯ ಕಲ್ಪನೆ ಇಟ್ಕೊಂಡು ತಯಾರಿಗಳು ನಡೆಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಂಥ ಒಂದು ಕಾರ್ಯ ಯಶಸ್ವಿಯಾಗಲಿಕ್ಕೆ ಪತ್ರಿಕಾ ಮಾಧ್ಯಮದ ಮಿತ್ರರು ತಮ್ಮದು ಭಾಳ ದೊಡ್ಡ ಸಹಕಾರ ಅಗತ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ಪ್ರಚಾರ ಆಗಬೇಕಾಗಿದೆ. ತಾವು ಇವತ್ತು ಹಾನಗಲ್ ಕುಮಾರಸ್ವಾಮಿಯವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಇವು ಸಮಾಜಕ್ಕೋಸ್ಕರ ಸಮಾಜಮುಖಿಯಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರೋತ್ಸಾಹ ಭಾಳ ದೊಡ್ಡದಿದೆ. ಆ ಒಂದು ನಿಟ್ಟಿನಲ್ಲಿ
ಇವತ್ತು ಕುಮಾರಸ್ವಾಮಿ ಅವರ ಜಯಂತಿ ಯಶಸ್ವಿ ಆಗಲಿಕ್ಕೆ ಇವತ್ತು ತಾವೆಲ್ಲರೂ ಸಹಕರಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸಿ ಅನೇಕ ವಿಷಯಗಳನ್ನು ಎಲ್ಲರೂ ಹೇಳಿದ್ದಾರೆ. ಇವತ್ತು ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಹೇಳಿ ನಾವು ಮುಗಿಸ್ತೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಡೀತದೆ. ಈ ರೀತಿ ನಮ್ಮಲ್ಲಿ ಈ ಸರಿ ಗಂಗಾವತಿಗೆ ಈ ಉತ್ಸವ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಇದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಗಂಗಾವತಿ ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿ 2025 ಮತ್ತು ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ಭಕ್ತರ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟು 150 ಸ್ವಾಮಿಗಳು, ಅಂದರೆ ಇವತ್ತು 50 ಬರ್ಬೋದು, ನಾಳೆ ಇವತ್ತು ಅಟೆಂಡ್ ಆದರೂ ನಾಳೆ ಬೇರೆ ಬರ್ತಾರೆ. ಈ ರೀತಿ ಸರಳಿ ಒಂದು ಅವರೇನು ಸರಣಿಯಾಗಿ 150 ಜನ ಪಾಲ್ಗೊಳ್ತಾರೆ. ಕೊನೆಯ ದಿನ ಕನಿಷ್ಠ 70-80 ಜನ ಸ್ವಾಮಿಗಳು ಬರ್ತಾರೆ. ಇದು ಒಟ್ಟಾರೆಯಾಗಿ ಇಲ್ಲೇನು ಕುಮಾರೇಶ್ವರ ಜಯಂತಿ ಮಹೋತ್ಸವ ಸಮಿತಿಯಲ್ಲಿ ಎಷ್ಟು ಜನ ಸ್ವಾಮಿಗಳಿದ್ದಾರೆ, ಸುಮಾರು 150 ಜನ ಹೆಚ್ಚು ಇದ್ದರು. ಯಾರ್ಯಾರಿಗೆ ವಯಸ್ಸಾದರೂ ಇರ್ತಾರೋ 1 ಗಂಟೆ ಅಥವಾ ತಾಸು ಅಥವಾ ಒಂದು ದಿವಸ ಆಗಮಿಸಿ ಹೋಗೋರಿರ್ತಾರೆ. ಯುವಕರು ಎಲ್ಲ ಸ್ವಾಮಿಗಳು ಇಲ್ಲೇ ಇರ್ತಾರೆ. ಇಲ್ಲಿ ನಾವು ಎಲ್ಲ ಓಣಿಗಳಲ್ಲಿ ರುದ್ರಾಕ್ಷಿಯನ್ನು ಅವರು ಧಾರಣಾ ರೂಪಕ್ಕಾಗಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಮಹಿಳೆಯರು ಈ ರುದ್ರಾಕ್ಷಿ ಪೋಣಿಸೋದ್ರಲ್ಲಿ ನಿರತರಾಗಿದ್ದಾರೆ. ಅದು ಎಲ್ಲರೂ ಜಾತಿ ಭೇದ ಇಲ್ಲ, ರುದ್ರಾಕ್ಷಿ ವಿತರಣೆ ಮಾಡೋದು ಎಲ್ಲರಿಗೂ ದಾರಿಯಲ್ಲಿ ಏನು ಓಣಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾರೆ ಅವರಿಗೆಲ್ಲ ರುದ್ರಾಕ್ಷಿ ಧಾರಣೆ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಕೂಡ ವಿಭೂತಿ ಅಂತ ಕೊಡುವಂಥ ಒಂದು ಇಲ್ಲಿ ಗಂಗಾವತಿಯಲ್ಲಿ ಅದು ವಿಭೂತಿಯನ್ನು ತರಿಸಿ ಇಲ್ಲಿ ಬಂದಂಥ ಭಕ್ತರಿಗೆ, ಯಾಕಂದರೆ ಇಲ್ಲಿ ಶ್ರೇಷ್ಠವಾಗಿ ಆ ವಿಭೂತಿಯನ್ನು ಮ್ಯಾನ್ಯುವಲ್ ಆಗಿ ತಯಾರು ಮಾಡ್ತಾರೆ, ಮಷನ್ನಲ್ಲಿ ಆಗಿರೋದಿಲ್ಲ. ಅದು ಒಳ್ಳೆಯ ವಿಭೂತಿಯನ್ನು ತರಿಸಿ ಯಾರು ಭಕ್ತರು ಆಚೆ ಪಡ್ತಾರೋ ಅವರಿಗೆ ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಇದು ಭಾಳ ಜನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಅಧ್ಯಕ್ಷರಾದ ಗಿರೇಗೌಡರು, ನಮ್ಮ ತಿಪ್ಪೇಸ್ವಾಮಿಯವರು ಭಾಳಷ್ಟು ಬೆಳಗ್ಗೆ ಹೋಗಿ ಈ ಬಗ್ಗೆ ಪ್ರಚಾರವನ್ನು ಸಾಕಷ್ಟು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದ ಬಹುತೇಕ ಸಮಾಜದ ಜನ, ನಮ್ಮ ಸಮಾಜದಲ್ಲೇ ಬೇರೆ ಸಮಾಜದಲ್ಲಿ ಕೂಡ ನಾವು ಮೆರವಣಿಗೆಯಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮನೋಜ್ ಸ್ವಾಮಿಯವರು, ನಮ್ಮ ವಿಪಕ್ಷ ಚಿನ್ನಾಳವರು, ಅವರು ಕೂಡ ಸಾಕಷ್ಟು ಕಡೆ ಅಡ್ಡಾಡಿ ಇದಕ್ಕೆಲ್ಲ ಏನು ಮಾಡಬೇಕು ವ್ಯವಸ್ಥೆ ಅಂತ ಹೇಳಿದ್ರು. ಸ್ವಾಮಿಗಳ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಚೌಕಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಅವ್ರದೇ ಆದ ಸಂಪ್ರದಾಯ. ನಾವು ಅವರ ಜಯಂತಿ ಉತ್ಸವನೇ ಇದರಲ್ಲಿ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮದೇನಿದ್ರು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದರಲ್ಲೇ ಅಧ್ಯಕ್ಷರು ಅವರೆಲ್ಲ ಕಮಿಟಿ ಇದೆ ಅವ್ರದ್ದು. ಅವ್ರು ಬಂದಾಗ 7ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ನಾವು ಮಾಹಿತಿ ತೊಗೊಂಡು ಪತ್ರಿಕೆಗೆ ಬಿಡುಗಡೆ ಮಾಡ್ತೀವಿ. ಮತ್ತು ಇದು ಮೊನ್ನೆ ನಾವು ಪೂರ್ವಭಾವಿ ಸಭೆ ಸೇರಿದಾಗ ಮುಸ್ಲಿಂ ಜನರನ್ನು ಇಲ್ಲಿ ಆಗಮಿಸಿದ್ವಿ. ನಾವು ಕೂಡ ಭಾಗವಹಿಸ್ತೀವಿ ಕಾರ್ಯಕ್ರಮದಲ್ಲಿ ಅಂತ. ಈ ಹಳ್ಳಿಗಳ ಹೋದಲ್ಲಿ ಎಲ್ಲ ಜಾತಿಯವರು, ವೀರಶೈವ ಲಿಂಗಾಯತ ಅಂತಲ್ಲ, ಎಲ್ಲ ಜಾತಿಯವರು ಪಾಲ್ಗೊಳ್ತಾರೆ. ಆ ರೀತಿ ನಾವೆಲ್ಲ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಕರಪತ್ರಗಳನ್ನು ಕೂಡ ವಿತರಣೆ ಮಾಡಿದ್ದೀವಿ. ಮತ್ತು ಇಬ್ಬರು ನಮ್ಮ ನಿರಂತರವಾಗಿ ಒಂದು 4-5 ಜನ ನಮ್ಮ ಸಿಂಗಾಳ ಪಕ್ಷಪ್ಪ ಇರ್ಬೋದು, ಮನೋಹರ್ ಸ್ವಾಮಿ ಇರ್ಬೋದು, ಮತ್ತು ನಮ್ಮ ಶಾಣೆಗೌಡ ಮಾಲಿ ಪಾಟೀಲ್ ಇರ್ಬೋದು, ಗಿರೇಗೌಡರು ಮತ್ತು ತಿಪ್ಪೇಸ್ವಾಮಿ ಅವರು ಇಡೀ ದಿವಸ ಆಲೇ 1 ತಿಂಗಳಾಗಿ ಜಾಸ್ತಿ ಆಯಿತು. ಈಗ ಇನ್ನೂ ಮುಗಿಯೋವರೆಗೆ ಭಾಳ ಕಷ್ಟದ ಕೆಲಸ ಇದೆ. ನಾವೇನು ಮದುವೆ ಮಾಡಿದಂಥ ಕೆಲಸ ಅಲ್ಲಿ ಸ್ವಾಮಿಗಳಿಗೆ ಅವರಿಗೆ ಮಡಿಗೆ ಮೈಲಿಗೆ ಅವೆಲ್ಲ ಪೂಜೆಗೆ ಅನುಕೂಲ ಮಾಡೋದು ಭಾಳ ಕೆಲಸ ಇದೆ ಆರ್ಗನೈಸರ್ ಮೇಲೆ. ಅದೇ ರೀತಿ ಜನರು ಒಗ್ಗೂಡಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ಬೇಕು. ತಾವು ಎಲ್ಲರೂ ಸಹಕಾರ ನೀಡಿ ಈ 11 ದಿವಸ ಏನು ಈ ಕಾರ್ಯಕ್ರಮ ನಡೀತಾ ಇದೆ, ಒಟ್ಟಾರೆ ಅದು ಕರ್ನಾಟಕದ ಸ್ವಾಮಿಗಳ ಸಮಾವೇಶ ಆಗ್ತಾಯಿದ್ದು. ಅದಕ್ಕೆ ನಮ್ಮ ಪುರಾಡಳಿತ ಜನ ಪ್ರೇರಕರಾಗಿದ್ದಾರೆ. ತಾವೆಲ್ಲ ಹೆಚ್ಚಿನ ಮಹತ್ವವನ್ನು ನೀಡಿ ಎಲ್ಲ ಮಾಹಿತಿಯನ್ನು ಪತ್ರಿಕೆಗಳ ಮೂಲಕ ತಿಳಿಸಿ ಎಲ್ಲ ಸಮಾಜದವರು ಎಚ್ಚರಿಕೆ ಮತ್ತು ಮನದಟ್ಟಾಗುವಂತೆ ಮಾಡಬೇಕಾಗಿ ಕೋರುತ್ತೇನೆ. ರಾಜ್ಯ ಮಟ್ಟದ ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಸ್ವಾಮೀಜಿಯವರು ಬರ್ತಾರೆ. ಅವರು ಏನು ಹೇಳಿದಾರ, ಇಲ್ಲಿ ಲೋಕಲ್ ಎಲ್ಲಿ ಅವರು ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡ್ರಿ ಅಂತ ಹೇಳಿದ್ದಾರೆ. ಲೋಕಲ್ ಸ್ವಾಮಿಗಳನ್ನೂ ಕರೀರಿ ಅಂತಂದು ಹೇಳಿದ್ದಾರೆ. ಅವ್ರು ನಾಳೆ ಬಂದು ಕಾರ್ಡನ್ನು ನಾವು ಫೈನಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಂಗಲ್ಲ ಆ ಥರ ನೀವು ಎಲ್ಲ ವ್ಯವಸ್ಥೆನೇ ಸ್ಥಳೀಯ ಸಮಿತಿಯವರೇ ಮಾಡ್ತಾ ಇದ್ದೀರಿ. ಎಲ್ಲ ವಸತಿ ಬಂತು, ಊಟದ ಪ್ರಸಾದ ಬಂತು, ಇನ್ನೊಂದು ಎಲ್ಲ ಮಾಡ್ತಿದ್ರಿ. ಈಗ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು ಜನ್ಮದಿನೋತ್ಸವವನ್ನು ನಾವು ಗಂಗಾವತಿ ಆಚರಿಸಬೇಕು ಅಂತೇಳಿ ಎಲ್ಲ ಗುರುಗಳಿಗೆ ನಿಶ್ಚಯಿಸಿದ್ದಾರೆ. ಎಲ್ಲ ಒಂದು 4 ಮೀಟಿಂಗ್ ಅನ್ನು ಮಾಡಿದ್ವಿ. 1904ರಲ್ಲಿ
ಕುಮಾರಸ್ವಾಮಿಗಳು ವೀರಶೈವ ಸಮಾಜವನ್ನು ಸ್ಥಾಪನೆ ಮಾಡಿದ್ರು. ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಬಸವ ಜಯಂತಿಯನ್ನ ಹೇಗೆ ಸರ್ಕಾರದ ಇದರಿಂದ ರಜೆ ಕೊಡ್ತಾರಲ್ಲ ಆ ಥರ ಹೇಗೆ ಸಾಮೂಹಿಕವಾಗಿ ಆಚರಣೆ ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಿದ್ದು 1914ರಲ್ಲಿ ಕುಮಾರ ಶಿವಯೋಗಿಗಳೇ. ಈಗ ಈ ಕುಮಾರ ಶಿವಯೋಗಿಗಳ ಒಂದು ಜಯಂತ್ಯೋತ್ಸವ ಸಮಿತಿ ಇದೆಯಲ್ಲ ಸ್ವಾಮಿಗಳದ್ದು, ಅವರ ಉದ್ದೇಶ ಒಂದೇನಂದ್ರೆ ಅವರು ನಮ್ಮ ವೀರಶೈವ ಸಮಾಜನ ಸ್ಥಾಪನೆ ಮಾಡಿದ್ದು. ಯಾಕಂದ್ರೆ ಸಣ್ಣ ಸಣ್ಣ ಏನು ಒಳಪಂಗಡಗಳಿದಾವಲ್ಲ ಅದೆಲ್ಲ ಹೋಗಿ ನಾವು ಎಲ್ಲರೂ ವೀರಶೈವರು ನಮ್ದೆಲ್ಲ ಒಂದೇ ಸಮೂಹ ಆಗ್ಬೇಕು ಅನ್ನೋದ್ರಲ್ಲಿ ವೀರಶೈವ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಹಾನಗಲ್ ಕುಮಾರಸ್ವಾಮಿಗಳ ಒಂದು ಸದುದ್ದೇಶ ಆಗಿತ್ತು. ಸೊ ಅದರಿಂದ ಅವರು ಈಗ ಇದನ್ನ ಈ ತರ ಹಿಂಗೆ ಬಸವ ಜಯಂತಿಯನ್ನ ನಾವು ಎಲ್ಲ ಸಾರ್ವಜನಿಕವಾಗಿ ಹೆಂಗೆ ಆಚರಿಸ್ತಿದೀವಿ ಹಂಗೆ ಹಾನಗಲ್ ಕುಮಾರಸ್ವಾಮಿಗಳ ಜಯಂತಿಯನ್ನು ಕೂಡ ಇದೇ ರೀತಿ ಆಚರಿಸಬೇಕು, ಅದು ಸಾರ್ವಜನಿಕವಾಗಿ ಆಚರಣೆಗೆ ಬರಬೇಕು ಅನ್ನೋ ಒಂದು ಕಾರಣದಿಂದ ಈ ತರ ಇದನ್ನ ಮಾಡ್ತಾ ಇದ್ದಾರೆ. ಅದು ನಮ್ಮ ಗಂಗಾವತಿ ಬಂದಿರೋದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ನಮ್ದೊಂದು ಮಹಿಳಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡೋಕೆ ನಮ್ಮ ಮುಖ್ಯ ಘಟ್ಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅಥವಾ ಇನ್ನು ಉಳಿದ ಗಣ್ಯರೆಲ್ಲ ನಮಗೆ ಇದು ಮಾಡಿದ್ರು. ಸೊ ಅದರಲ್ಲಿ ನಾವು ಒಂದು 15 ಜನರ ಸಮಿತಿಯನ್ನ ಮಾಡ್ಕೊಂಡಿದ್ದೀವಿ. ಶೋಭಾಯಾತ್ರೆ ಸದ್ಭಾವನಾ ಯಾತ್ರೆ 10ನೇ ತಾರೀಕಿನಿಂದ ಹಿಡಿದು ನಮಗೆ 19 ತಾರೀಕುವರೆಗೂ ಇರುತ್ತೆ. ಸದ್ಭಾವನಾ ಯಾತ್ರೆಯಲ್ಲಿ ಪ್ರತಿ ವಾರ್ಡಿಗೆ ಹೋಗಿ ನಾವು ಸ್ವಾಮಿಗಳ ಜೊತೆ ಹೋಗಿ ಅಲ್ಲಿ ರಂಗೋಲಿ ಹಾಕೋದು, ಯಾವ ಮೊದಲನೇ ದಿನ ಏನು 10ನೇ ತಾರೀಕಿಗೆ ಅವರು ಸ್ವಾಮಿಗಳು ಗಂಗಾವತಿ ನಗರ ಪ್ರವೇಶ ಮಾಡ್ತಾರೋ ಮಾಡಿದಾಗ ಮೇನ್ ಸರ್ಕಲ್ ಏನಿದಾವ ನಮ್ಮ ಮೆರವಣಿಗೆ ಬರ್ತಕ್ಕಂಥ ಎಲ್ಲ ಸರ್ಕಲ್ಗಳಿಗೆ ನಮ್ಮ ಮಹಿಳೆಯರ ನಮ್ಮ ಕಾರ್ಯ ಏನಂದ್ರೆ ರಂಗೋಲಿ ಹಾಕಿ ಹೂವಿನ ಅಲಂಕಾರ ಮಾಡಿ ಅವರನ್ನ ಗಂಗಾವತಿ ನಗರಕ್ಕೆ ಬಹಳ ವಿಜೃಂಭಣೆಯಿಂದ ಸದ್ಭಾವನೆಯಿಂದ ಸ್ವಾಗತಿಸೋದು. ಅಲ್ಲಿಂದ ಮತ್ತೆ ನಾವು ಬೆಳಗ್ಗೆ 6 ಗಂಟೆಗೆ ಈಗ ಪಾದಯಾತ್ರೆಗೆ ಹೋಗ್ತಾರಲ್ಲ ದೂರಗಳು, ಅವರೊಟ್ಟಿಗೆ ಹೋಗಿ ಎಲ್ಲ ಆ ವಾರ್ಡ್ಗಳಿಗೆ ರಂಗೋಲಿಯನ್ನು ಹಾಕಿ ಅದನ್ನ ಅಲಂಕರಿಸಿ ಅಲ್ಲಿ ಕೂಡ 1 ತಾಸು ಪ್ರವಚನ ಮಾಡ್ತಾರೆ. ಮಾಡಿದ್ಮೇಲೆ ಈ ರುದ್ರಾಕ್ಷಿಯನ್ನ 10 ರಿಂದ 15 ಸಾವಿರ ರುದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ ಶಿವಕುಮಾರ ಸ್ವಾಮಿಗಳು. ಅದನ್ನ ನಾವು ಪೋಣಿಸಿಟ್ಟಿರ್ತೇವೆ ಅಲ್ಲಿ ಮಾಡಿ. ಈಗ ಎಲ್ಲರೂ ಸ್ವಲ್ಪ ಮಾಂಸ ಸೇವನೆ ಮತ್ತೆ ಮದ್ಯ ಸೇವನೆ, ಸಿಗರೇಟು, ಗುಟ್ಕ, ಇದರಿಂದ ಮೋಸ್ಟ್ ಆಫ್ ದ ಪೀಪಲ್ಸ್ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇರೋದು. ಅದನ್ನ ದುಷ್ಟರ ಭಿಕ್ಷೆನ ಅವರ ಜೋಡಿಗೆ ಹಾಕೋದೇ ಒಂದು ಈ ಸದ್ಭಾವನಾ ಯಾತ್ರೆ 9 ದಿನಗಳ ಕಾಲ ನಡೆಯುತ್ತೆ. ದಯವಿಟ್ಟು ನನ್ನ ಸಹೋದರರು ಯಾರ್ಯಾರು ಇದ್ದೀರಾ ಮತ್ತು ಮಹಿಳೆಯರು ಯಾರಿದ್ರು ಎಲ್ಲರೂ ಬಿಟ್ಟು ಈ ಒಂದು ದುಷ್ಟತೆಗಳನ್ನ ಜೋಡಿಗೆ ಹಾಕಿ ಈಗ 10 ದಿನಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳೋಣ. ಅಷ್ಟೊಂದು 150 ಜನ ಸ್ವಾಮಿಗಳನ್ನ ದರ್ಶನ ಮಾಡೋದ್ರ ಮುಖಾಂತರ ನಾವು ಹಾಕಲು ಶಿವಕುಮಾರ ಸ್ವಾಮಿಗಳ ದರ್ಶನವನ್ನು ಪಡೆಯೋಣ ಅಂತ ಹೇಳ್ತೀನಿ. ಇದರಲ್ಲಿ ನಮ್ಮ ಮಹಿಳಾ ಸಮಿತಿಯಲ್ಲಿ ನನ್ನ ಹಿರಿಯ ಅಕ್ಕಂದಿರ್ಬೋದು, ಎಲ್ಲ ನನ್ನ ಸಹೋದರಿ ಎಲ್ಲರೂ ನಾವೆಲ್ಲ ಸಂಪೂರ್ಣ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಅರ್ಚನಾ ಕಾರ್ಯಕ್ರಮ ಮೊದಲು ಹೇಳ್ತಾರೆ. ಮಹಿಳಾ ಕಾರ್ಯಕ್ರಮ ಯುವಕರು ಬೈಕ್ ರ್ಯಾಲಿ ಸುಮಾರು ಒಂದು 500 ಬೈಕ್ ಎಷ್ಟಾಗ್ತವೆ ಅಷ್ಟು ಬೈಕ್ಗಳ ಮುಖಾಂತರ VRS ಫಾರ್ಮಿಂದ ನಾವು ತಾತನ ಸನ್ನಿಧಿಯವರೆಗೆ ಅವ್ರನ್ನ ಕರ್ಕೊಂಡ್ಬರ್ತಿದ್ದೀವಿ. ಅದೇ ರೀತಿಯಾಗಿ ಪ್ರವಚನ ನಂತರ ಪ್ರಸಾದ ವ್ಯವಸ್ಥೆ ಇರ್ತದೆ. ಪ್ರತಿದಿನ ಎಷ್ಟೇ ಜನ ಬಂದರೂ ಪ್ರವಚನ ನಂತರ ಪ್ರಸಾದ ಇರ್ತದೆ. ಪ್ರವಚನ ಕರ್ನಾಟಕದ ಶ್ರೇಷ್ಠ ವಿದ್ವಾನರು ಬಂದು ಆ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ಅದೇ ರೀತಿಯಾಗಿ ಎಲ್ಲರೂ ಒಂದೊಂದು ವಿಷಯ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಹೆಚ್ಚಿನ ವಿಷಯನ ಸಿಂಗಾಳಿ ಪಕ್ಷಪೂರ್ತಿ ತಿಳಿಸಿಕೊಡ್ತಾರೆ. ದ್ವಿತೀಯ PUC 90% ಪಾಸ್ ಅಂತ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೆ ಜೊತೆಯಾಗಿ. ಹಾಗೂ ಅದೇ ರೀತಿಯಾಗಿ ಮಹಿಳೆಯರು ಅವರೇ ಆದ ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ. ಮಹಿಳೆಯರು ಅವರೇ ತಿಳಿಸ್ಕೊಡ್ತಾರೆ, ಅವರೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಏನಿಲ್ಲ ಅಂದರೂ ಪ್ರತಿದಿನ ಸುಮಾರು 1 ರಿಂದ 1.5 ಸಾವಿರ ಜನ ಇಲ್ಲಿ ಪ್ರವಚನ ತಾತನ ಮಠದಲ್ಲಿ ನಡೀತದೆ. ಕೊನೆಯ ಕಾರ್ಯಕ್ರಮ CBS ಕಲ್ಯಾಣ ಮಂಟಪದಲ್ಲಿ ನಡೀತದೆ. ಈ ಒಂದು ಕಾರ್ಯಕ್ರಮ ಪ್ರತಿದಿನ 6 ಗಂಟೆ ಚಾಲುವಾಗ್ತದೆ. ಜಯಂತ್ಯೋತ್ಸವದ ಅಂಗವಾಗಿ 11 ದಿನದ ಕಾರ್ಯಕ್ರಮ ಇದೆ. 10ನೇ ತಾರೀಕು ಸ್ವಾಮಿಗಳನ್ನ ಬರಮಾಡಿಕೊಳ್ಳೋದು. 11ನೇ ತಾರೀಕಿನಿಂದ ಸದ್ಭಾವನಾ ಯಾತ್ರೆ ಶುರುವಾಗುತ್ತೆ. ಸದ್ಭಾವನಾ ಯಾತ್ರೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಆಗುತ್ತೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಅಂದ್ರೆ 4 ಗಂಟೆಯಿಂದ 5 ಗಂಟೆ ಅಥವಾ 8 ಗಂಟೆ ಅದನ್ನ ಟೈಮಿಂಗ್ ಏನು ಫಿಕ್ಸ್ ಆಗಿಲ್ಲ. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಬರೀ ಹಾಡುಗಳೆಲ್ಲ, ರೂಪಕಗಳು, ಶಿವನ ರೂಪ, ಪಾರ್ವತಿಗಳು, ಡಾನ್ಸು, ಭರತನಾಟ್ಯ, ಆಮೇಲೆ
ಎಲ್ಲ ಮಹಿಳೆಯರು ಎಲ್ಲ ವಾರ್ಡ್ಗಳಿಗೂ ಬರಬೇಕು. ಅಂದ್ರೆ ಎಷ್ಟೆಷ್ಟು ನಾವು ಜನಸಂಖ್ಯೆ ಹೆಚ್ಚೆಚ್ಚು ನಾವು ಬರ್ತೀವಿ ಅದು ಜಾಗೃತಿ ಮೂಡುತ್ತೆ ಅಂತ ನನ್ನ ಅಭಿಪ್ರಾಯ. ಆದ್ರಿಂದ ಎಲ್ಲ ಮಹಿಳೆಯರು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕಂತ ಎಲ್ಲ ತಾಯಂದಿರು ಪುರಾಣ ಮಠದಲ್ಲಿ ಕೂತ್ಕೊಂಡು ರುದ್ರಾಕ್ಷಿ ಪೂಣಿಸ್ತಾ ಇದ್ದಾರೆ. 11 ದಿವಸ ಈ ಯಾತ್ರೆಗೆ, 9 ದಿವಸ ನಮಗೆ ಇದು ಸದ್ಭಾವನಾ ಯಾತ್ರೆ ಇರ್ತೈತಿ. ಹಿಂದಿನ ದಿವಸ ಯಾವ 9 ವಾರ್ಡ್ಗಳನ್ನು ಏನು ಫಿಕ್ಸ್ ಮಾಡ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ನಾನು ವಾಟ್ಸಪ್ ಗ್ರೂಪ್ನಾಗ ಹಾಕ್ತೀನಿ. ನಿಮ್ಗೆ ಯಾರ್ಯಾರಿಗೆ ನಿಮ್ಮ ಏರಿಯಾದವ್ರು ಇದ್ದವರು ಅದನ್ನ ನೋಡಿ ಅವ್ರಿಗೆ ಕಳಿಸ್ರಿ. ಈಗ ನಾವು ಪೂರ್ವಭಾವಿಯೊಳಗೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂದರೆ ಬರ್ತಕ್ಕಂಥ ಎಲ್ಲ ಮುತ್ತೈದೆಯರಿಗೂ ಅರಿಶಿನ, ಕುಂಕುಮ, ಬಳೆ, ಹೂಗಳನ್ನು ದಿನ 6 ಗಂಟೆಗೆ ನಾವು ಕೊಡೋದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ 10 ಮಂದಿ ಒಂದೊಂದು ಏರಿಯಾದಿಂದ 10 ಮಂದಿ ಮಹಿಳೆಯರನ್ನ ನಾವು ತಗೊಂಡಿದ್ದೀವಿ. ಅಲ್ಲೊಂದು ಗುಂಪು ರಚನೆ ಮಾಡಿದ್ದೀವಿ. ಅವರು 10 ಮಂದಿ ಏನಿದಾರಲ್ಲ ಆ ವಾರ್ಡಿಗೆ ಹೋಗುವ ಹಿಂದಿನ ದಿವಸ ಎಲ್ಲರೂ ಅವ್ರ ಏರಿಯಾದವ್ರಿಗೆ ಮನೆ ಮುಂದ್ಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ಸ್ವಾಮಿಗಳನ್ನ ಬರಮಾಡ್ಕೋಬೇಕು. ಆಮೇಲೆ ಅಲ್ಲಿ ಯಾರ ಮನೆಗೂ ಸ್ವಾಮಿಗಳು ಹೋಗೋದಿಲ್ಲ. ಅವತ್ತವತ್ತು ಏನು ಬರ್ತಾರಲ್ಲ ಅಲ್ಲಿ ಬಂದು ಆ ಏರಿಯಾದಿಂದ ಒಂದು 5 ಮಂದಿ ಆಗಲಿ 2 ಆಗಲಿ ಮುತ್ತೈದೆಯರು ಕಳಸ ತಗೊಂಡು ಬಂದು ಪಾದಕ್ಕೆ ನೀರು ಹಾಕಿ ಅಲ್ಲಿ ಯಾತ್ರೆ ಮುಗಿಸ್ಕೊಂಡು ಹೋಗಿ ಒಂದು ಕಡೆ ಇರ್ತಾರೆ ಅವರು. ಅಲ್ಲಿ ಎಲ್ಲರಿಗೂ ನಮ್ಗೆ ಇದ್ರ ಬಗ್ಗೆ ರುದ್ರಾಕ್ಷಿ ಬಗ್ಗೆ ಎಲ್ಲದ್ರ ಬಗ್ಗೆನೂ ಹೇಳ್ತಾರೆ. ನಮಗೆ ಅಲ್ಲಿ ಎಲ್ಲರಿಗೂ ರುದ್ರಾಕ್ಷಿ ಆ ಏರಿಯಾದೊಳಗೆ ನಮ್ಮ ದುಶ್ಚಟಗಳನ್ನು ಜೋಳಿಗೆ ಹಾಕಿ ಎಲ್ಲರ ಕೊಳ್ಳಲ್ಲಿ ಸ್ವಾಮೀಜಿಯವರೇ ರುದ್ರಾಕ್ಷಿ ಹಾಕ್ತಾರೆ. ಇಂಥ ಒಂದು ಸೌಭಾಗ್ಯ ನಮ್ಮ ಗಂಗಾವತಿಗೆ ಬಂದಿರೋದು ನಮ್ಮೆಲ್ಲರ ಭಾಳ